ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಬನ ಗ್ರಂಥ 29ನೇ ಅಧ್ಯಾಯ, ದ ಬುಕ್ ಆಫ್ ಜೋಬ್ ಚಾಪ್ಟರ್ 29. 28ನೇ ಅಧ್ಯಾಯದಲ್ಲಿ ಯೋಬನು ಬಹಳ ಸಸ್ಪೆನ್ಸ್ ಆಗಿ ಮಾತಾಡ್ತಿದ್ದಾನೆ ರೀ. ನಮ್ಗೆ ಅರ್ಥನೇ ಆಗೋದಿಲ್ಲ. ಮೊದಲಿನ 11 ವಚನಗಳನ್ನು 27ನೇ ಅಧ್ಯಾಯದಲ್ಲಿ ಮಾತನಾಡುವಾಗ ಆತನು ಬೆಳ್ಳಿ ಬಗ್ಗೆ ಮಾತಾಡ್ತಾನೆ, ಬಂಗಾರದ ಅದುರುಗಳ ಬಗ್ಗೆ, ಚಿನ್ನದ ಅದುರುಗಳನ್ನು ಅದರ ಬಗ್ಗೆ ಮಾತಾಡ್ತಿದ್ದಾನೆ, ತಾಮ್ರದ ಬಗ್ಗೆ ಮಾತಾಡ್ತಿದ್ದಾನೆ. ಹಾಗೆ ಅವನು ಮುಂದೆ ಹೋಗ್ತಾ ಇದ್ದಾಗ ಅಮೂಲ್ಯವಾದಂಥ ವಸ್ತುಗಳನ್ನು, ಕಲ್ಲುಗಳನ್ನು ಇವೆಲ್ಲ ಮಾತಾಡಿಬಿಟ್ಟು, ಚಿನ್ನದ ಪುಡಿಯ ಬಗ್ಗೆ ಕೂಡ ಮಾತಾಡಿಬಿಟ್ಟು ಅನಂತರ ಯೋಬನು ಹೇಳ್ತಾನೆ, ಇದೆಲ್ಲ ಸಿಗ್ತದೆ, ಬೆಳ್ಳಿ ಸಿಗ್ತದೆ, ಚಿನ್ನ ಸಿಗ್ತದೆ, ತಾಮ್ರ ಸಿಗ್ತದೆ, ಕಲ್ಲುಗಳು ಸಿಗ್ತದೆ, ಇಂದ್ರನೀಲ ಮಣಿಗಳು ಸಿಗ್ತದೆ, ಚಿನ್ನದ ಪುಡಿ ಸಿಗ್ತದೆ. ಯಾಕೆ? ಅಮೂಲ್ಯ ಪದಾರ್ಥಗಳು ಸಿಗ್ತವೆ ಭೂಮಿಯಲ್ಲಿ, ಸಮುದ್ರದಲ್ಲಿ. ಆದರೆ ಜ್ಞಾನ ಅದು ಎಲ್ಲಿ ಸಿಗ್ತದೆ? ಒಂದು ವೇಳೆ ನೀವು ಭೂಮಿ ಹತ್ರ ಹೋಗ್ಬಿಟ್ಟು, ಭೂಮಿಯ ಕೆಳಗಿನ ಸಾಗರದ ಹತ್ರ ಹೋಗ್ಬಿಟ್ಟು ಕೇಳಿದರೆ ನನ್ನಲ್ಲಿಲ್ಲ ಅಂತ ಹೇಳ್ತದೆ. ಒಂದು ವೇಳೆ ಸಮುದ್ರದ ಹತ್ರ ಹೋಗ್ಬಿಟ್ಟು ನನ್ನ ಹತ್ತಿರ ಅದು ಸಿಗುತ್ತಾ ಇಲ್ಲ ಎಂಬುದಾಗಿ ಸಮುದ್ರವೂ ಹೇಳಿಬಿಡ್ತದೆ. ಒಂದು ವೇಳೆ ಓಫಿರ್ ದೇಶದ ಅಪರಂಜಿಕ್ ಬದಲಾಗಿ ಇಂದ್ರನೀಲದ ಗೋಮಧಿಕ, ಇಂದ್ರನೀಲ ಇತ್ಯಾದಿ ಅಮೂಲ್ಯವಾದಂಥ ಕಲ್ಲುಗಳನ್ನು ಎಕ್ಸ್ಚೇಂಜ್ ಮಾಡಿ ಬದಲಿಸಿಕೊಳ್ಳೋದಾದರೆ ಜ್ಞಾನ ಸಿಗ್ತಾ ಇಲ್ಲ. ಹಾಗಾದರೆ ಜ್ಞಾನ ಎಲ್ಲಿ ಸಿಗ್ತದೆ? ಮುತ್ತುಗಳನ್ನು ಸಂಪಾದಿಸುವುದಕ್ಕಿಂತಲ ಜ್ಞಾನವನ್ನು ಸಂಪಾದಿಸುವುದು ಎಷ್ಟೋ ಮೇಲು, ಆದರೆ ಅಷ್ಟೇ ಕಷ್ಟ. ಹಾಗಾದರೆ ಕಡೆಗೆ ಜ್ಞಾನ ಎಲ್ಲಿ ಸಿಗ್ತದೆ ಅಂತ ಹೇಳುವಾಗ ದೇವರಲ್ಲಿ ಸಿಗ್ತದೆ ಎಂಬುದಾಗಿ ಹೇಳ್ತಾನೆ. ಮತ್ತು ದೇವರು ಕರ್ತನ ಭಯವೇ ಜ್ಞಾನ. ಯೋಬನು ಕರ್ತನ ಭಯದಲ್ಲಿ PhD ಆಗಿದ್ದನು. ಯಾಕಂತ ಹೇಳಿದರೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಯೋಬನ ವಿಷಯವಾಗಿ ದೇವರು ತಾನೇ ಕೊಟ್ಟ ಸಾಕ್ಷಿಯಲ್ಲಿ ನಾವು ನೋಡ್ತೇವೆ, ಭಯಭಕ್ತಿ ಉಳ್ಳವನಾಗಿದ್ದನು, ದೇವರ ಭಯ ಉಳ್ಳವನಾಗಿದ್ದನಂತೆ. 4 ವಿಷಯಗಳು ಯೋಬನ ಬಗ್ಗೆ ಇರುವಾಗ ಮೊದಲನೇದಾಗಿಯೇ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ, ಮೊದಲನೇದಾಗಿ ದೇವರು ಅಪೇಕ್ಷೆ ಪಡುವಂಥದ್ದು ನನ್ನಿಂದ, ನಮ್ಮಿಂದ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಇರುವಂಥದ್ದು. ಹೌದು, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಇರುವಂಥದ್ದೇ ದೇವರ ಭಯವಾಗಿದ್ದರೆ ಕೆಟ್ಟದ್ದನ್ನು ಆಟೋಮೆಟಿಕ್ ಅದು ಸ್ವಯಂ ನಿಯಂತ್ರಿತವಾಗಿ ಕೆಟ್ಟದ್ದನ್ನು ನಿರಾಕರಿಸುವಂತೆ ಮಾಡಿಬಿಡ್ತದೆ. ದೇವರ ಭಯ ಇದ್ದರೆ ಮೊದಲನೇದು ಕೆಟ್ಟದ್ದನ್ನು ನಿರಾಕರಿಸುವಂತೆ ಮಾಡ್ತದೆ. ಕೆಟ್ಟದ್ದನ್ನು ನಿರಾಕರಿಸುವಂಥದ್ದು ನಮ್ಮಲ್ಲಿ ಬಂದಾಗ ನಾವು ನಿರ್ದೋಷಿಯಾಗಿಬಿಡ್ತೇವೆ ರೀ. ನಾವು ನಿರ್ದೋಷಿಯಾಗಿಬಿಟ್ಟಾಗ ಕಡೆಗೆ ಯಥಾರ್ಥ ಚಿತ್ತನಾಗ್ಬಿಡ್ತೇವೆ ರೀ, ಯಥಾರ್ಥವಂತರಾಗ್ಬಿಡ್ತೇವೆ. ನೋಡ್ರಿ, ಇವೆಲ್ಲ ಒಂದು ಸಾಗಣಿ ಪ್ರೋಸೆಸ್. ಇಲ್ಲಿ ಕೂಡ ದೇವರ ಭಯವೇ 28 ಯಾವ ರೀತಿಯಾಗಿ ಯೋಬ ಜ್ಞಾನ ಹೇಗೆ ಸಿಗ್ತದೆ ಎಂಬುದಾಗಿ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಇದೆ, ಅದು ನೆನಪಿಗೆ ಬರ್ತಾ ಇದೆ. ಅದು ಯಾವುದಂದರೆ ಧರ್ಮೋಪದೇಶ ಕಾಂಡ 29:29. ಅದರಲ್ಲಿ ಏನಂತಿದೆ? ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರಿಗೆ. 29:29 ಧರ್ಮೋಪದೇಶ ಕಾಂಡ. ಆದರೆ ಇಲ್ಲಿ ಯೋಬ 28:28 ದೇವರ ಭಯವೇ
ಜ್ಞಾನವಾಗಿರ್ತದೆ ಮತ್ತು ದುಷ್ಟತನವನ್ನು ಬಿಡುವುದೇ ವಿವೇಕವು. ಇದನ್ನು ಜ್ಞಾನೋಕ್ತಿಯಲ್ಲಿ ನೋಡ್ತೇವೆ, ಕೀರ್ತನೆಯಲ್ಲಿ ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಆದರೆ ಯೋಬನಿಗೆ ಆಶ್ಚರ್ಯ ಏನಂದರೆ, ದೇವರು ಆದಿಕಾಂಡ ಪುಸ್ತಕ ಬರೆಯೋದಕ್ಕೆ ಮುಂಚಿತವಾಗಿಯೇ ಪ್ರಕಟಿಸಿದಂತಹ ವಿಷಯ ಇದು. ಯಾವುದೇ ಸಭೆಯಿಂದ, ಯಾವುದೇ ಪುಸ್ತಕದಿಂದ, ಯಾವುದೇ ಟಿ ವಿ ಕಾರ್ಯಕ್ರಮದಿಂದ, ಯಾವುದೇ ಒಂದು ಸಿ ಡಿಯಿಂದ ಯೋಬನು ಕಲೀಲಿಲ್ಲ, ದೇವರಿಂದಲೇ ಕಲಿತನು. ಆತನು ಕಲಿತದ್ದನ್ನು ಇಂದು ನಾವು ಕಲಿತಾ ಇದ್ದೇವೆ ಯೋಬನಿಂದ. ಒಂದು ರೀತಿಯಿಂದ ನೋಡುವಾಗ ಯೋಬನು ಕೂಡ ಒಬ್ಬ ಟೀಚರೇ. ಯೋಬ 27:11 ಪ್ರಕಾರವಾಗಿ ಯೋಬನೇ ಹೇಳ್ತಾನೆ, ದೇವರ ಹಸ್ತದ ವಿಷಯವನ್ನು ನಿಮಗೆ ಬೋಧಿಸುವೇನು ಎಂಬುದಾಗಿ ಹೇಳ್ತಾನೆ ರೀ. ಐ ವಿಲ್ ಟೀಚ್ ಯು ದ ಹ್ಯಾಂಡ್ ಆಫ್ ಗಾಡ್ ಎಂಬುದಾಗಿ. ವಾವ್. ಸರಿ, 29ನೇ ಅಧ್ಯಾಯದ ಕಡೆಗೆ ನಾವು ಬರುವಾಗ ಯೋಬನು ಮುಂದುವರಿಸ್ತಾ ಇದ್ದಾನೆ. ನೆನಪಿರಲಿ, ಈಗಾಗಲೇ ಬಿಲ್ದದ್ ಎಂಬುದಾಗಿ ಹೇಳುವಾಗ ಯಜಮಾನನಿಂದ ಪ್ರೀತಿಸಲ್ಪಟ್ಟವನಂತ ಅರ್ಥ ಅವನ ಹೆಸರು. ಅವನು ಒಂದು 6 ಮಾತುಗಳನ್ನು ಯೋಬನಿಗೆ ಹೇಳಿದಾಗ, ಈಗ ಯೋಬನು 6 ಅಧ್ಯಾಯಗಳಲ್ಲಿ 6 ವಚನಗಳಲ್ಲಿ ಬಿಲ್ದಾದ್ ಮಾತಾಡ್ತಾನೆ. ಈಗ 6 ಅಧ್ಯಾಯಗಳಲ್ಲಿ ಯೋಬನು ಮಾತಾಡ್ತಿದ್ದಾನೆ. ಇನ್ನು ಮುಂದುವರಿಸ್ತಾ ಇದ್ದಾನೆ. 29ನೇ ವಚನದಲ್ಲಿ, ತರುವಾಯ ಯೋಬನು ಮತ್ತೆ ಪ್ರಸ್ತಾಪವನ್ನೆತ್ತಿ ಅಂತ ಹೇಳಿದನು. ಯಾಕಂತ ಹೇಳಿದ್ರೆ, ಇನ್ನು ಯೋಬನ್ ನಿಲ್ಲಿಸ್ಬಿಟ್ರೆ ಬೇರೆಯವರು ಮಾತಾಡ್ಬಿಡ್ತಾರೆ. ಬೇರೆಯವರು ಮಾತಾಡ್ಬಿಟ್ರೆ ಅವರು ಚುಚ್ಚು ಮಾತುಗಳನ್ನು ಆಡ್ಬಿಡ್ತಾರೆ. ಬೇರೆಯವರು ಮಾತಾಡಿದರೆ ಯಥಾರ್ಥವಲ್ಲದ ಮಾತುಗಳನ್ನು ಆಡ್ತಾರೆ. ಯಾಕೆ ಯಥಾರ್ಥವಲ್ಲದ ಮಾತುಗಳನ್ನು ಆಡ್ತಾರೆ ಅಂತ ಹೇಳ್ತೀನಿ ಅಂತ ಹೇಳಿದರೆ, ದೇವರೇ ಹೇಳಿದ್ದಾರೆ. ದೇವರೇ ಯೋಬ 42:7ನೇ ವಚನದಲ್ಲಿ ಎಲಿಫಜನನ್ನು ಕುರಿತು ದೇವರು ಹೇಳಿದಂಥ ಮಾತು, ನಿನ್ನ ಮೇಲೆಯೂ ನಿನ್ನ 2 ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ಯಾಕಂದರೆ ನೀವು ಕರೆಕ್ಟ್ ಮಾತಾಡ್ತಾ ಇಲ್ಲ. ದೇವ್ರ ಬಗ್ಗೆ ಮಾತಾಡಿದ್ರು ಕರೆಕ್ಟ್ ಮಾತಾಡ್ತಾ ಇಲ್ಲ. ಬಾಯಲ್ಲಿ ದೇವರಂತ ಕರೆಕ್ಟಾಗಿದೆ, ಹೃದಯದಲ್ಲಿ ಆತ್ಮದಲ್ಲಿ ದೈವ ಜ್ಞಾನದಿಂದ ಮಾತಾಡ್ತಾ ಇಲ್ಲ. ದೇವರ ವಿಷಯವಾದ ಜ್ಞಾನ ಮಾತಾಡ್ತಿದ್ದೀರಿ ಬಾಯಲ್ಲಿ, ಆದರೆ ಹೃದಯದಲ್ಲಿ ದೇವರನ್ನೇ ನೀವು ಮಾತಾಡ್ತಾ ಇಲ್ಲ. ಯು ಆರ್ ಸ್ಪೀಕಿಂಗ್ ಅಬೌಟ್ ಗಾಡ್ ಬಟ್ ಯು ಆರ್ ನಾಟ್ ಸ್ಪೀಕಿಂಗ್ ಗಾಡ್. ಅದೇ ಜ್ಞಾನ, ದೈವಿಕವಾದ ಜ್ಞಾನ. ಆದ ಕಾರಣ ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನು ಆಡಿದಂತೆ ನೀವು ಆಡಲಿಲ್ಲ. ಅದಕ್ಕೆ ಯೋಬನೇನು ಮಾಡ್ದ, ಈ 6 ವಚನ ಬಿಲ್ದಾದನ್ನು ಮಾತಾಡಿದ ಮುಗಿದ ತಕ್ಷಣ ಇನ್ನೂ ಒಂದು 6 ಅಧ್ಯಾಯಗಳನ್ನು ಮಾತಾಡ್ತಾನೆ ಯೋಬನು. ಯಾಕಂದರೆ ಬಿಲ್ದಾದನ್ನು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಎಲಿಫಜನ್ನು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಚೋಫರ್ನು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ 3 ಸ್ನೇಹಿತರು ಒಬ್ಬರಾದ ಮೇಲೆ ಒಬ್ಬರು ದೇವ್ರ ಬಗ್ಗೆನೇ ಮಾತಾಡಿದರು, ಆದರೆ ಯಥಾರ್ಥವಾಗಿ ಮಾತಾಡಲಿಲ್ಲ. ಈಗ ನೋಡ್ರಿ, ಕೆಲವು ಸಾರಿ ಪ್ರಸಂಗಿಗಳಾಗಿ ನಾವು ಮಾತಾಡಿದ್ದು ಸರಿಯೇ, ಆದರೆ ಮನಸ್ಸು ಯಥಾರ್ಥವಾಗಿಲ್ಲ. ಹಾಗೆ ಪ್ರಸಂಗ ಮಾಡ್ಬೋದು. ಈ ಯೋಬನ ಗ್ರಂಥದಲ್ಲಿ ಹಾಗೆಯೇ ಇವರು ಪ್ರಸಂಗ ಮಾಡಿದರು. ಒಬ್ಬೊಬ್ಬರು ದೊಡ್ಡ ಗುಂಪಲ್ಲ, ಇದು ಚಿಕ್ಕ ಗುಂಪು. ಎಲ್ಲಿ 2-3 ಸೇರಿದ್ದಾರೋ ಅಲ್ಲಿ ಸೇರಿ ಬಂದಂಥ ಒಂದು ಗುಂಪು. ಒಟ್ಟು ಸುಮಾರು 3 + 1 + 1 5 ಜನರಿದ್ದಾರೆ. ಯೋಬನು ಮತ್ತು ಅವನ 3 ಸ್ನೇಹಿತರು, ಆನಂತರ ಎಲಿಹು ಅಂತ ಇನ್ನೊಬ್ಬ ಸ್ನೇಹಿತನು ಕೂಡ. ಅವನು ಯಾವ ಟೈಮ್ ಬಂದನು, ಹೇಗೆ ಬಂದನು ಗೊತ್ತಿಲ್ಲ. ಒಟ್ಟು ಪ್ರಶಾಂತವಾಗಿ ಕ್ವಾಯಟಾಗಿ ಬಂದು ಅವನು ಕೂಡ ಈ ಸಂಭಾಷಣೆಯಲ್ಲಿ, ಈ ಒಂದು ಗಂಭೀರವಾದಂಥ ಮಾತು, ದೈವಜ್ಞಾನದ ಕುರಿತಾದಂಥ ಚರ್ಚೆಯಲ್ಲಿ ಅವನು ಕೂಡ ಭಾಗಿಯಾಗ್ತಾನೆ. ಸರಿ, ಈಗ ಯೋಬನು 29ನೇ ಅಧ್ಯಾಯದಲ್ಲಿ ಮಾತನಾಡುವಾಗ ದೇವರ ಬಗ್ಗೆ ಒಂದು 5 ವಿಷಯಗಳನ್ನು ಹೇಳಿಬಿಟ್ಟು ಇತರರ ಬಗ್ಗೆ 16 ವಿಷಯಗಳನ್ನು ಹೇಳುವವನಾಗಿದ್ದಾನೆ.
ಜೋಬ್ ಸ್ಪೀಕ್ಸ್ 5 ಥಿಂಗ್ಸ್ ಅಬೌಟ್ ಗಾಡ್ ಆ್ಯಂಡ್ 16 ಥಿಂಗ್ಸ್ ಅಬೌಟ್ ಅದರ್ಸ್. ಸರಿ, ಮೊದಲನೇದಾಗಿ ದೇವರ ವಿಷಯದಲ್ಲಿ ಏನಂತ ಮಾತಾಡ್ತಿದ್ದಾನೆ? ದೇವರು ನನ್ನನ್ನು ಕಾಯುತ್ತಿದ್ದ. ತನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾನೆ, ತನ್ನ ಗತಕಾಲವನ್ನು ನೋಡಿಬಿಟ್ಟು, ತಾನು ಹಿಂದೆ ಹೇಗಿದ್ದ ಅಂತ ಹೇಳ್ಬಿಟ್ಟು ನೋಡುವಾಗ ಯೋಬನು ಸಡನ್ನಾಗಿ ಎಲ್ಲ ಮರ್ತು ಬಿಡ್ತಾ ಇದ್ದಾನೆ. ಈಗ ಫ್ಲ್ಯಾಶ್ ಬ್ಯಾಕ್, ಹಿಂದಿನ ವಿಷಯಗಳನ್ನು ನೆನಪು ಮಾಡಿಕೊಳ್ತಾ ಇದ್ದಾನೆ. ಆವಾಗ ನಾನು ಹಿಂದಿನ ದಿನಗಳಲ್ಲಿ ಹೇಗಿದ್ದೆ ಅಂತ ಸ್ವಲ್ಪ ಯೋಚನೆ ಮಾಡಿಕೊಂಡು ಎಷ್ಟೋ ಸಂತೋಷವಾಗ್ತಿತ್ತು ಹಾಗಿದ್ದುಬಿಟ್ಟಿದ್ರೆ ಅಂತ ಹೇಳ್ಬಿಟ್ಟು, ಆದರೂ ಕೂಡ ಸ್ವಲ್ಪ ನೆನಪು ಮಾಡಿಕೊಂಡು ಆ ಹಿಂದಿನ ದಿನಗಳಲ್ಲಿ ದೇವರ ಒಂದು 5 ಕಾರ್ಯವನ್ನು ಸ್ಮರಿಸ್ತಾನೆ. ಮೊದಲನೇದಾಗಿ ದೇವರು ನನ್ನನ್ನು ಕಾಯುತ್ತಿದ್ದ ಎಂಬ ಸಾಕ್ಷಿಯನ್ನು ಕೊಡ್ತಾನೆ. ಎರಡನೇದಾಗಿ 3ನೇ ವಚನದಲ್ಲಿ 29, ಯೋಬ 3ನೇ ವಚನ, ಜೋಬ್ ಚಾಪ್ಟರ್ 29 ವರ್ಸ್ 3, ದೇವರ ದೀಪದ ಬಗ್ಗೆ ಮಾತಾಡ್ತಾನೆ ರೀ. ದಿ ಲೈಟ್ ಆಫ್ ಗಾಡ್. ಮೊದಲನೇದು ದ ಶೆಪರ್ಡಿಂಗ್ ಆಫ್ ಗಾಡ್, ದಿ ಪ್ರೊಟೆಕ್ಷನ್ ಆಫ್ ಗಾಡ್. ದೇವರು ಕಾಯ್ತಿದ್ದ, ಅದನ್ನು ನೆನಪು ಮಾಡಿಕೊಳ್ತಾನೆ. ದೇವರ ದೀಪದ ಬಗ್ಗೆ, ಹೌದು, ದೇವರ ದೀಪ ನನ್ನ ಮೇಲೆ ಪ್ರಕಾಶಿಸುತ್ತಿತ್ತು ಅಂತ ಹೇಳ್ಬಿಟ್ಟು ಸಾಕ್ಷಿ ಕೊಡ್ತಿದ್ದಾನೆ. ಮೂರನೇದಾಗಿ ದೇವರ ಬೆಳಕು, ದೇವರ ದೀಪ ಅದು ಸೋರ್ಸು. ಈಗ ದೇವರ ಬೆಳಕಿನ ಬಗ್ಗೆ ಕೂಡ ಮಾತಾಡ್ತಿದ್ದಾನೆ 3ನೇ ವಚನದಲ್ಲಿ, ದೇವರ ಬಗ್ಗೆ 3ನೇ ವಿಷಯ. 4ನೇದಾಗಿ ದೇವರ ಸ್ನೇಹ, ದ ಫ್ರೆಂಡ್ಶಿಪ್ ಆಫ್ ಗಾಡ್. ಪರವಾಗಿಲ್ಲ, ಯೋಬನಿದ್ದಾನಲ್ಲ, ನೆನಪಿಟ್ಕೊಂಡಿದ್ದಾನಲ್ಲ ಎಂಬುದಾಗಿ ನೋಡುವಾಗ, ಹೌದು, ದೇವರು ಹಳೆ ಒಡಂಬಡಿಕೆ ಇದು ಆಶ್ಚರ್ಯನೇ. ಯಾಕಂದರೆ ಅಬ್ರಹಾಮನು ದೇವರ ಸ್ನೇಹಿತನಾಗಿದ್ದ, ಮೋಶೆ ದೇವರ ಸ್ನೇಹಿತನಾಗಿದ್ದ, ಯೋಬನು ದೇವರ ಸ್ನೇಹಿತನೇ, ಯೋಬನು ಕೂಡ. ಆದರೆ ಕೆಲವು ಸಾರಿ ದೇವರ ವಿಷಯದಲ್ಲಿ ಅವನಿಗೆ ಅರ್ಥ ಆಗದೆ ದೇವರು ತನ್ನನ್ನು ಕುಂದಿಸಿ ನೋಯಿಸಿ ಇರುವಂಥದ್ದನ್ನು ಕೂಡ ಅವನು ಅರ್ಥ ಮಾಡಿಕೊಳ್ಳದೆ ಇರುವಾತನಾಗಿದ್ದಾನೆ. ಸರಿ, ಅನಂತರ ದೇವರ ಸ್ನೇಹದ ಬಗ್ಗೆ ಅಷ್ಟೇ ಅಲ್ಲ, 5ನೇ ವಚನದಲ್ಲಿ ದೇವರ ಶಕ್ತಿ ಬಗ್ಗೆ, ದೇವರ ಸರ್ವಶಕ್ತನು ಇನ್ನೂ ನನ್ನೊಂದಿಗಿದ್ದನು ಅಂತ, ದೇವರ ಸಾನ್ನಿಧ್ಯ ತನ್ನ ಜೊತೆಗಿದ್ದದರ ಕುರಿತಾಗಿ ಅವನು ಯೋಚನೆ ಮಾಡಿಕೊಳ್ತಿದ್ದಾನೆ. ಸರಿ, ಹೀಗೆಲ್ಲ ಯೋಬನು ಯೋಚನೆ ಮಾಡಿಕೊಂಡ ಮೇಲೆ ತನ್ನ ವಿಷಯದಲ್ಲಿ ಈಗ ಯೋಬನು ಮಾತನಾಡುವಾಗ ನನ್ನ ಎಂಬ ಪದಗಳನ್ನು ಯೋಬನು ಮಾತನಾಡಿಕೊಳ್ಳುವಾಗ ಎಷ್ಟು ಸಾರಿ ನನ್ನ ಎಂಬ ಪದವನ್ನು ಬಳಸ್ತಾ ಇದ್ದಾನೆ ಅಂತ ನೋಡುವಾಗ 16 ಸಾರಿ ನನ್ನ ಎಂಬುದಾಗಿ. ಉದಾಹರಣೆಗೆ 3ನೇ ವಚನ ನನ್ನ ತಲೆ, 4ನೇ ವಚನ ನನ್ನ ಜೀವಮಾನ, ನನ್ನ ಗುಡಾರ, 5ನೇ ವಚನ ನನ್ನ ಮಕ್ಕಳು, ನನ್ನ ಹೆಜ್ಜೆಗಳು, ನನ್ನ ನ್ಯಾಯ, 14ನೇ ವಚನ, ನನ್ನ ಗೂಡಿನಲ್ಲಿ, 18ನೇ ವಚನ, ಮತ್ತು ಅದೇ 18ರಲ್ಲಿ ನನ್ನ ದಿನಗಳು, ನನ್ನ ಬೇರುಗಳು, 19ನೇ ವಚನ, ಬೇರು, ತನ್ನ ರೂಟ್ ಬಗ್ಗೆ ಕೂಡ ನೆನಪು ಮಾಡಿಕೊಳ್ತಾನೆ. ನನ್ನ ರೆಂಬೆಗಳು, ಅಂದರೆ ಒಂದು ರೀತಿಯಿಂದ ಪದ್ಯ ಭಾಷೆಯಲ್ಲಿ, ಕಾವ್ಯ ರೂಪದಲ್ಲಿ ಕೂಡ ಮಾತನಾಡ್ತಿದ್ದಾನೆ ಯೋಬನು. ಯಾಕಂದರೆ ಈ ಪುಸ್ತಕ ಅಂಥದ್ದು. 20ನೇ ವಚನದಲ್ಲಿ ನನ್ನ ಮಾನ, ನನ್ನ ಬಿಲ್ಲು, ನನ್ನ ಮಾತು, 21ನೇ ವಚನ, ನನ್ನ ಆಲೋಚನೆ, 21ನೇ ವಚನ, ನನ್ನ ವಚನ ವೃಷ್ಟಿ, ವಾವ್, 22ನೇ ವಚನ, ಮತ್ತು ನನ್ನ ಮುಖಕಾಂತಿ, 24ನೇ ವಚನ. ಈ ರೀತಿಯಾಗಿ ನನ್ನ ಎಂಬುದಾಗಿ ಮಾಡ್ತಾ ಇರ್ತಾನೆ. ಮೊದಲು ದೇವ್ರ ಬಗ್ಗೆ ಮಾತಾಡ್ದ, ಅನಂತರ ನನ್ನ ಅಂತ ದೇವ್ರ ಬಗ್ಗೆ ಒಂದು 5 ವಿಷಯಗಳನ್ನು ಮಾತಾಡ್ದ,
ನನ್ನ ಅಂತ ವೈಯಕ್ತಿಕವಾದ ರೀತಿಯಲ್ಲಿ 16 ವಿಷಯಗಳನ್ನು ಮಾತಾಡ್ತಾನೆ. ಅದಲ್ಲದೆ ಇನ್ನೊಂದು 12 ವಿಷಯಗಳನ್ನು ಅವನು ಮಾತಾಡ್ತಾನೆ. ಅದು ಯಾವುದಂತ ಹೇಳಿದರೆ 29ನೇ ಅಧ್ಯಾಯದಲ್ಲಿ 12 ವಿಧವಾದ ಜನರ ಬಗ್ಗೆ ಮಾತಾಡ್ತಾನೆ. ಉದಾಹರಣೆಗೆ 8ನೇ ವಚನ ಯವನಸ್ಥರು, ಅದೇ ವಚನ ವೃದ್ಧರು, 9ನೇ ವಚನ ಪ್ರಭುಗಳು, 12ನೇ ವಚನ ಸಹಾಯಕನಿಲ್ಲದವರು ಅಂದರೆ ಅನಾಥರು, ಗತಿ ಇಲ್ಲದವರು, 13ನೇ ವಚನ ವಿಧವೆಯವರು, 9ನೇ ವಚನದ 15ನೇ ವಚನದಲ್ಲಿ ಕುರುಡರು, ಕುಂಟರು, 16ನೇ ವಚನ ದರಿದ್ರರು, ಪರಿಚಯವಿಲ್ಲದರ. ಅಂದರೆ ಇವರೆಲ್ಲ ಈ 12 ವಿಧವಾದಂಥ ಜನರ ಬಗ್ಗೆ ನಾವು ನೋಡುವಾಗ ಅವಶ್ಯಕತೆಯಲ್ಲಿದ್ದವರು. ಯೋಬನ ಅವಶ್ಯಕತೆಯಲ್ಲಿದ್ದವರು ನೆನಪು ಮಾಡಿಕೊಳ್ತಿದ್ದಾನೆ, ದೇವರನ್ನು ನೆನಪು ಮಾಡಿಕೊಳ್ತಿದ್ದಾನೆ, ತನ್ನನ್ನು ನೆನಪು ಮಾಡಿಕೊಳ್ತಿದ್ದಾನೆ. ದೇವರನ್ನು ಪ್ರೀತಿಸು, ನೆರೆಯವನನ್ನು ಪ್ರೀತಿಸು ನಿನ್ನಂತೆ ಎಂಬಂಥ ವಿಷಯವನ್ನು ಪೂರೈಸ್ತಾನೆ ಯೋಬ 29ನೇ ಅಧ್ಯಾಯದಲ್ಲಿ. 29ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.